ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಸಂಭವನೀಯತೆ ಪಾಠದಿಂದ ಕೇಳಲಾಗುವಂತಹ 3 ಅಂಕದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 5ರಿಂದ 30ರವರೆಗೆ ಸಂಖ್ಯೆಗಳನ್ನು ನಮೂದಿಸಿದ ಒಂದೇ ರೀತಿಯ ಕಾರ್ಡ್ಗಳನ್ನು ಒಂದು ಚೀಲದಲ್ಲಿ ಹಾಕಲಾಗಿದೆ. ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಆ ಸಂಖ್ಯೆಯು, ಪ್ರಶ್ನೆ ರಿಪೀಟ್ ಮಾಡ್ತಾನೆ, ಒಂದು ಚೀಲದಲ್ಲಿ 5ರಿಂದ 30ರವರೆಗೆ ಸಂಖ್ಯೆಗಳನ್ನು ನಮೂದಿಸಿರುವ ಒಂದೇ ರೀತಿಯ ಕಾರ್ಡ್ಗಳಿದ್ದಾವೆ. ಆ ಒಂದು ಕಾರ್ಡ್ಗಳನ್ನ ಯಾದೃಚ್ಛಿಕವಾಗಿ ಕಾರ್ಡ್ ತೆಗೆದಾಗ ಮೊದಲ ಪ್ರಶ್ನೆ 2 ಮತ್ತು 3ರ ಅಪವರ್ತ್ಯ ಆಗಿರೋ ಸಂಭವನೀಯತೆ ಕಂಡುಹಿಡಿಬೇಕು. ಅದರಲ್ಲಿ ಎರಡನೇ ಪ್ರಶ್ನೆ ಒಂದು ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ ಕಂಡುಹಿಡಿಬೇಕು. ಮೂರನೇ ಪ್ರಶ್ನೆ 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡ್ಕೋಬೇಕು. ಇಲ್ಲಿ ಉತ್ತರಗಳನ್ನು ಬರೆಯೋದಕ್ಕಿಂತ ಮುಂಚೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕು. ಚೀಲದಲ್ಲಿ 5ರಿಂದ 30ರವರೆಗೆ ನಮೂದಿಸಿರುವ ಒಂದೇ ರೀತಿ ಕಾರ್ಡ್ಗಳಿದ್ದಾವೆ. ಹಾಗಾಗಿ ಆ ಒಂದು ಚೀಲದಲ್ಲಿರುವ ಕಾರ್ಡ್ಗಳನ್ನು ನಾನು ಬರಿತೀನಿ ಒಂದೊಂದಾಗೆ. 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಒಟ್ಟು ಇಲ್ಲಿ 26 ಕಾರ್ಡ್ಗಳಿವೆ. ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ NF(S) = 26 ಇದೆ. ಈ ಒಂದು ಪ್ರಶ್ನೆ ಪ್ರಕಾರ ಮೊದಲ ಪ್ರಶ್ನೆ 2 ಮತ್ತು 3ರ ಅಪವರ್ತ್ಯ ಅಂದರೆ 5ರಿಂದ 30ರ ಒಳಗೆ ಇರುವ ಕಾರ್ಡ್ಗಳಲ್ಲಿ ಆ ಸಂಖ್ಯೆ 2ರ ಮಗ್ಗಿಯಲ್ಲೂ ಬರಬೇಕು, 3 ಮಗ್ಗಿಯಲ್ಲೂ ಬರಬೇಕು. ಆ ಸಂಖ್ಯೆ ಯಾವುದಪ್ಪ ಅಂದರೆ 6, 12, 18, 24 ಮತ್ತು 30. NF(A) = 5 ಅಂದರೆ 2 ಮತ್ತು 3ರ ಅಪವರ್ತ್ಯ 5ರಿಂದ 30ರ ಒಳಗೆ ನಮೂದಿಸಿರುವ ಕಾರ್ಡ್ಗಳಲ್ಲಿ 2ರ ಮಗ್ಗಿಯಲ್ಲೂ ಇರಬೇಕು, 3 ಮಗ್ಗಿಯಲ್ಲೂ ಇರಬೇಕು ಅಂಥ ಸಂಖ್ಯೆಗಳು 6, 12, 18, 24 ಮತ್ತು 30 ಆಗಿರೋದ್ರಿಂದ NF(A) = 5 ಆಗಿರೋದ್ರಿಂದ ಸಂಭವನೀಯತೆ NF(A)/NF(S) ಸಂಭವನೀಯತೆ 5/26 ಆಗುತ್ತೆ. ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಒಂದು ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 5ರಿಂದ 30 ನಮೂದಿಸಿರುವ ಕಾರ್ಡ್ಗಳಲ್ಲಿ ವರ್ಗ ಸಂಖ್ಯೆ ಯಾವ್ಯಾವಪ್ಪ ಅಂದರೆ 3 3 9, 4 4 16, 5 5 25 ಆಗುತ್ತೆ. 6 6 36 ಸಾಧ್ಯ ಇಲ್ಲ, ಯಾಕಂದರೆ 30ರ ಒಳಗಿರಬೇಕು, 5ರ ಮೇಲಿರಬೇಕು. ಹಾಗಾಗಿ 9, 16 ಮತ್ತು 25. NF(B) = 3 ಸಂಖ್ಯೆಗಳಿದ್ದಾವೆ. ಸಂಭವನೀಯತೆ NF(B)/NF(S) ಅಂದರೆ ಇಲ್ಲಿ ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಬರೀಬೇಕಾಗತ್ತೆ. ಅಂಶದಲ್ಲಿ ಪ್ರಶ್ನೆಗೆ ತಕ್ಕನಾಗಿ ಉತ್ತರ ಬರೀಬೇಕಾಗತ್ತೆ. ದೇರ್ಫೋರ್ ಒಂದು ವರ್ಗ ಸಂಖ್ಯೆ ಆಗಿರುವ ಸಂಭವನೀಯತೆ = 3/26 ಆಗುತ್ತೆ. ಮೂರನೇ ಪ್ರಶ್ನೆ 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆ 5ರಿಂದ 30ರವರೆಗೆ ನಮೂದಿಸಿರುವ ಕಾರ್ಡ್ಗಳಲ್ಲಿ 3ರ ಅಪವರ್ತ್ಯ ಅಂದರೆ 3 ಮಗ್ಗಿಯಲ್ಲಿ ಆ ಸಂಖ್ಯೆ ಬರಬೇಕು, 30ರ ಒಳಗಿರಬೇಕು, 5ರ ಮೇಲೆ ಇರಬೇಕು. ಆ ಸಂಖ್ಯೆಗಳು 6, 9, 12, 15, 18, 21, 24, 27 ಮತ್ತು 30. NF(C) = 9 ಆಗುತ್ತೆ. ದೇರ್ಫೋರ್ 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆ NF(C)/NF(S) ಅಂದರೆ 3ರ ಅಪವರ್ತ್ಯ ಆಗಿರುವ ಸಂಭವನೀಯತೆ 9/26. ಇದು ಇಷ್ಟು ಮೊದಲ ಪ್ರಶ್ನೆಗೆ ಉತ್ತರಗಳಾಗಿರುತ್ತೆ. ಮುಂದಿನ ಪ್ರಶ್ನೆ ಒಂದು ಚೀಲದಲ್ಲಿ ಬಿಳಿ, ಕಪ್ಪು ಮತ್ತು ಕೆಂಪು ಚೆಂಡುಗಳು ಮಾತ್ರ ಇವೆ. ಒಂದು ಚೀಲದಲ್ಲಿ ಬಿಳಿ, ಕಪ್ಪು, ಕೆಂಪು ಚೆಂಡುಗಳು ಮಾತ್ರ ಇವೆ. ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಬಿಳಿ ಚೆಂಡು ತೆಗೆಯುವ ಸಂಭವನೀಯತೆ 3/10 ಆದರೆ ಕಪ್ಪು ಚೆಂಡು ತೆಗೆಯುವ ಸಂಭವನೀಯತೆ 2/5. ಅದೇ ರೀತಿ ಒಟ್ಟು ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯನ್ನು ಕಂಡುಹಿಡಿಬೇಕು. ಆದರೆ ಇಲ್ಲಿ ಯಾವ್ಯಾವ ಸಂಭವನೀಯತೆ ಕೊಟ್ಟಿದ್ದಾರಪ್ಪ ಅಂದರೆ ಬಿಳಿ ಚೆಂಡು ತೆಗೆಯುವ ಸಂಭವನೀಯತೆ ಕೊಟ್ಟಿದ್ದಾರೆ 3/10, ಕಪ್ಪು ಚೆಂಡು ತೆಗೆಯುವ ಸಂಭವನೀಯತೆಯನ್ನು ಕೊಟ್ಟಿದ್ದಾರೆ 2/5. ಆದರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮುಂದುವರೆದು ಚೀಲದಲ್ಲಿ ಒಟ್ಟು 20 ಕಪ್ಪು ಚೆಂಡುಗಳಿವೆ ಅಂತ ಹೇಳಿದ್ದಾರೆ. ಕಪ್ಪು ಚೆಂಡುಗಳ ಸಂಖ್ಯೆಯನ್ನು ಮಾತ್ರ ತಿಳಿಸಿದ್ದಾರೆ. ಇಲ್ಲಿ ಕಪ್ಪು ಚೆಂಡುಗಳ ಸಂಖ್ಯೆ 20 ಆಗಿದೆ. ಹಾಗಾದರೆ ಆ ಚೀಲದಲ್ಲಿನ ಚೆಂಡುಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ.
ಇಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ ಈ ಒಂದು ಪ್ರಶ್ನೆಯಲ್ಲಿ ಸಂಭವನೀಯತೆಯನ್ನು ಅವರೇ ಕೊಟ್ಟಿದ್ದಾರೆ. ಯಾವ್ಯಾವ ಸಂಭವನೀಯತೆ? ಬಿಳಿ ಚೆಂಡು ತೆಗೆಯುವ ಸಂಭವನೀಯತೆ, ಕಪ್ಪು ಚೆಂಡುಗಳು ತೆಗೆಯುವ ಸಂಭವನೀಯತೆ ಮಾತ್ರ ಕೊಟ್ಟಿದ್ದಾರೆ. ಉಳಿದಂತೆ ಒಂದು ಚೆಂಡುವಿನ ಸಂಖ್ಯೆ ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ ಕಪ್ಪು ಚೆಂಡುಗಳ ಸಂಖ್ಯೆ ಕೊಟ್ಟಿದ್ದಾರೆ 20. ಈ ಒಂದು ದತ್ತಾಂಶಗಳನ್ನು ಬಳಸ್ಕೊಂಡು ನಾನಿಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಅದೇ ರೀತಿ ಕೆಂಪು ಚೆಂಡುಗಳ ಸಂಭವನೀಯತೆಯನ್ನು ಕಂಡುಹಿಡ್ಕೋಬೇಕು. ಇಲ್ಲಿ ಪ್ರಶ್ನೆ ಪ್ರಕಾರ ಇನ್ನೊಂದು ಸಲ ಎಲ್ಲ ಬರ್ಕೊಂಡಿದ್ದೇನೆ. ಬಿಳಿ ಚೆಂಡು ಆಗಿರುವ ಸಂಭವನೀಯತೆ P(W) ಅಂದರೆ ವೈಟ್ ಈಸ್ ಈಕ್ವಲ್ ಟು 3/10. ಕಪ್ಪು ಚೆಂಡು ಆಗಿರುವ ಸಂಭವನೀಯತೆ P(B) ಈಸ್ ಈಕ್ವಲ್ ಟು 2/5 ಆಗುತ್ತೆ. ಅದೇ ರೀತಿ ಕೆಂಪು ಚೆಂಡು ಪಡೆಯುವ ಸಂಭವನೀಯತೆ P(R) ? ನಾ ಇಲ್ಲಿ ಕೆಂಪು ಚೆಂಡುಗಳ ಸಂಭವನೀಯತೆಯನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅದೇ ರೀತಿ ಕಪ್ಪು ಚೆಂಡುಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 20 ಅಂತ ಬರೆದಿದೆ. ಚೀಲದಲ್ಲಿನ ಒಟ್ಟು ಚೆಂಡುಗಳ ಸಂಖ್ಯೆ ಅದು ಕೂಡ ಗೊತ್ತಿಲ್ಲ ? ಇಲ್ಲಿ ಗಮನಿಸಬೇಕಾದ ಅಂಶಗಳನ್ನೇನೆಂದರೆ ಒಂದು ಪ್ರಯೋಗದ ಪ್ರಾಥಮಿಕ ಘಟನೆಗಳ ಒಟ್ಟು ಮೊತ್ತ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಈ ಅಂಶವನ್ನು ಗಮನದಲ್ಲಿಟ್ಕೊಂಡ್ರೆ ಈ ಒಂದು ಪ್ರಶ್ನೆಗೆ ಸುಲಭವಾಗಿ ಉತ್ತರವನ್ನು ಬರಿಬೋದು. ಅದರ ಪ್ರಕಾರ P(W) ಅಂದರೆ ಬಿಳಿ ಚೆಂಡು ಆಗಿರುವ ಸಂಭವನೀಯತೆ ಪ್ಲಸ್ P(B) ಬ್ಲ್ಯಾಕ್ ಕಪ್ಪು ಚೆಂಡು ಆಗಿರುವ ಸಂಭವನೀಯತೆ ಪ್ಲಸ್ P(R) ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಇವೆಲ್ಲ ಒಂದು ಪ್ರಯೋಗದ ಪ್ರಾಥಮಿಕ ಘಟನೆಗಳು. ಇವುಗಳ ಮೊತ್ತ ಯಾವಾಗಲೂ 1ಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಈಸ್ ಈಕ್ವಲ್ ಟು 1 ಅಂತ ಬರೆದಿದ್ದೇನೆ. P(W) ಬಿಳಿ ಚೆಂಡು ಆಗಿರುವ ಸಂಭವನೀಯತೆ 3/10 ಪ್ಲಸ್ ಬ್ಲ್ಯಾಕ್ ಕಪ್ಪು ಚೆಂಡು ಆಗಿರುವ ಸಂಭವನೀಯತೆ 2/5 ಪ್ಲಸ್ P(R) ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಕಂಡುಹಿಡಿಬೇಕು. ಹಾಗಾಗಿ P(R) ಅಂತ ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 1. ಇಲ್ಲಿ ಛೇದಗಳ ಲಾಸ ಮಾಡಿದಾಗ 3/10ಕ್ಕೆ ಹಾಗೆ ಬರ್ಕೊಳ್ತೀನಿ. 2/5ನ್ನು 10 ಛೇದವನ್ನು 5ಆಗಿ ಕನ್ವರ್ಟ್ ಮಾಡ್ಬೇಕಲ್ಲ. ಹಾಗಾಗಿ ಅಂಶ ಮತ್ತು ಛೇದವನ್ನು ನಾವೇನು ಮಾಡ್ತೀನಿ? 2ರಿಂದ ಗುಣಿಸ್ತೀನಿ. ಅಂಶವನ್ನು 2ರಿಂದ ಗುಣಿಸ್ತೀನಿ, ಛೇದವನ್ನು 2ರಿಂದ ಗುಣಿಸಿದಾಗ ಏನಾಗತ್ತಪ್ಪ ಅಂದರೆ 4/10 ಆಗತ್ತೆ. ಇಲ್ಲಿ ಛೇದ ಎರಡು ಕಡೆಗೂ ಸಮನಾದವು. ಇಲ್ಲಿ ಅಂಶಗಳು 4 + 3 7/10 ಆಗತ್ತೆ ಪ್ಲಸ್ P(R) ಈಸ್ ಈಕ್ವಲ್ ಟು 1 ಆಗತ್ತೆ. ನನಗೆ ಕೆಂಪು ಚೆಂಡು ಪಡೆಯುವ ಸಂಭವನೀಯತೆ ಕಂಡುಹಿಡ್ಕೋಬೇಕಾಗಿರೋದ್ರಿಂದ ಎಡಗಡೆಯಲ್ಲಿರುವ 7/10 ಬಲಗಡೆ ಹೋಗುತ್ತೆ. P(R) ಈಸ್ ಈಕ್ವಲ್ ಟು 1 - 7/10 ಆಗತ್ತೆ. ಇಲ್ಲಿ ಅಗೇನ್ ತೆಗೆದಾಗ 10 1 10 ಓರೆ ಗುಣಾಕಾರ ಮಾಡಿದಾಗ 10 - 7/10 ಆಗತ್ತೆ. P(R) ಕೆಂಪು ಚೆಂಡು ಪಡೆಯುವ ಸಂಭವನೀಯತೆ 10ರಲ್ಲಿ 7 ಕಳೆದರೆ 3. ಹಾಗಾಗಿ ಕೆಂಪು ಚೆಂಡು ಪಡೆಯುವ ಸಂಭವನೀಯತೆ 3/10 ಆಗತ್ತೆ. ಇದನ್ನು ಬಾಕ್ಸಲ್ಲಿ ಹಾಕಿ ಬರೆದಾಗ ಪೂರ್ತಿ ಅಂಕಗಳು ಸುಲಭವಾಗಿ ಅವರೇ ಕೊಡ್ತಾರೆ. ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ 3/10 ಆಗತ್ತೆ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಈ ಒಂದು ಚೀಲದಲ್ಲಿರುವ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆದರೆ ನಮಗಿಲ್ಲಿ ಕಪ್ಪು ಚೆಂಡುಗಳ ಸಂಖ್ಯೆ ಗೊತ್ತು 20. ಉಳಿದಂತೆ ಕಪ್ಪು ಚೆಂಡು ಆಗಿರೋ ಸಂಭವನೀಯತೆಯೂ ಗೊತ್ತು. ಎಷ್ಟು? 2/5. ಈ ಎರಡು ದತ್ತಾಂಶಗಳನ್ನು ಬಳಸ್ಕೊಂಡು ಆ ಚೀಲದಲ್ಲಿರುವ ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗತ್ತೆ. ಈಗ ಪ್ರಶ್ನೆ ಪ್ರಕಾರ ಕಪ್ಪು ಚೆಂಡು ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು ಅಂಶದಲ್ಲಿ ಕಪ್ಪು ಚೆಂಡುಗಳ ಸಂಖ್ಯೆ, ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ಬರಿತೀನಿ. ಒಟ್ಟು ಚೆಂಡುಗಳ ಸಂಖ್ಯೆ ಇಲ್ಲಿ ತಪ್ಪಾಗಿದೆ ನೋಡ್ರಿ. ಕಪ್ಪು ಚೆಂಡು ಪಡೆಯುವ ಸಂಭವನೀಯತೆ ಈಸ್ ಈಕ್ವಲ್ ಟು ಕಪ್ಪು ಚೆಂಡುಗಳ ಸಂಖ್ಯೆ ಕೆಳಗೆ ಒಟ್ಟು ಚೆಂಡುಗಳ ಸಂಖ್ಯೆ. ಸರಿ ಇದೆ. ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಅಂತ ಬರೆಯಬಾರ್ದು, ಒಟ್ಟು ಚೆಂಡುಗಳ ಸಂಖ್ಯೆ ಅಂತಲೇ ಬರೀಬೇಕು. ಇಲ್ಲಿ ಕಪ್ಪು ಚೆಂಡು ಪಡೆಯುವ ಸಂಭವನೀಯತೆ 2/5 ಆಲ್ರೆಡಿ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಅಂಶದಲ್ಲಿ ಕಪ್ಪು ಚೆಂಡುಗಳ ಸಂಖ್ಯೆ ಅಂತಿದೆ, ಅದನ್ನು ಕೂಡ ಪ್ರಶ್ನೆಯಲ್ಲಿ ತಿಳಿಸಿದ್ದಾರೆ, 20 ಇದೆ. ಒಟ್ಟು ಚೆಂಡುಗಳ ಸಂಖ್ಯೆಯನ್ನು ನಾನು ಕಂಡುಹಿಡಿಬೇಕಾಗತ್ತೆ. ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ ಅಂಶದಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಹೋಗುತ್ತೆ. ಈ ಕಡೆ ಭಾಗದಲ್ಲಿ 5 ಅಂಶಕ್ಕೆ ಹೋಗುತ್ತೆ. 2 ಇಂಟು ಒಟ್ಟು ಚೆಂಡುಗಳ ಸಂಖ್ಯೆ ಈಸ್ ಈಕ್ವಲ್ ಟು 5 × 20 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಅಂದರೆ ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ, ಈ ಕಡೆ ಬಲಭಾಗದಲ್ಲಿರುವ ಛೇದದಲ್ಲಿರೋದು ಎಡಭಾಗಕ್ಕೆ ಹೋಗುತ್ತೆ. ಎಡಭಾಗದಲ್ಲಿ ಛೇದದಲ್ಲಿರೋ ಅಂಶಗಳು ಬಲಭಾಗಕ್ಕೆ ಅಂಶಕ್ಕೆ ಹೋಗುತ್ತೆ. ಇಲ್ಲಿ 2 ಇಂಟು ಒಟ್ಟು ಚೆಂಡುಗಳ ಸಂಖ್ಯೆ ಈಸ್ ಈಕ್ವಲ್ ಟು 5 × 20 ಅಂದರೆ 100 ಈಸ್ ಈಕ್ವಲ್ ಏನಾಗುತ್ತೆ? ಈಸ್ ಈಕ್ವಲ್ ಟು 100 ಆಗುತ್ತೆ. 2 ಇಂಟು ಒಟ್ಟು ಚೆಂಡುಗಳ ಸಂಖ್ಯೆ ಇಲ್ಲಿ ಗುಣಿಸು 2 ಇದೆ, ಪಕ್ಕಕ್ಕೆ ಹೋದಾಗ ಭಾಗಿಸು ಆಗುತ್ತೆ. ಒಟ್ಟು ಚೆಂಡುಗಳ ಸಂಖ್ಯೆ 100/2 ಆಗುತ್ತೆ. ಈ 100ನ್ನು 2ರಿಂದ ಭಾಗಿಸಿದಾಗ 50 ಬರುತ್ತೆ. ಒಟ್ಟು ಚೆಂಡುಗಳ ಸಂಖ್ಯೆ N(S) ಈಸ್ ಈಕ್ವಲ್ ಟು 50 ಆಗುತ್ತೆ. ಇದಿಷ್ಟು ಸಂಭವನೀಯತೆ ಪಾಠದ ಪ್ರಶ್ನೋತ್ತರಗಳಾಗಿದ್ದು
ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸಂಭವನೀಯತೆ ಪಾಠಕ್ಕೆ ಸಂಬಂಧಿಸಿದ 3 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.